ವಿಜಯಪುರದಲ್ಲಿ ಮತ್ತೆ ಮೊಳಗಿತ್ತು ಗುಂಡಿನ ಸದ್ದು. ಬಿಹಾರ ಮಾದರಿಯಲ್ಲಿ ರಕ್ತದ ಕೋಡಿ ಹರಿಸಿದ ಹಂತಕರು. ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ರಾಜು ಖರೆ ಭೀಕರ ಹತ್ಯೆಯಾಗಿದೆ. ವಿಜಯಪುರದಲ್ಲಿ ಮತ್ತೆ ಗುಂಡಿನ ಸದ್ದು ಮೊಳಗಿದೆ. ಬಿಹಾರ ಮಾದರಿಯಲ್ಲಿ ರಕ್ತದ ಕೋಡಿ ಹರಿಸಿದ್ದಾರೆ ಹಂತಕರು. ಮೊದಲು ರಾಜು ಖರೆ ವಾಹನಕ್ಕೆ ಟಿಪ್ಪರ್ನಿಂದ ಡಿಕ್ಕಿ ಹೊಡೆಸ್ತಾರೆ. ಆಗ ಸಾಯದೇ ಇದ್ದಾಗ ಗನ್ನಿಂದ ಅಟ್ಯಾಕ್ ಮಾಡ್ತಾರೆ. ಕಂಟ್ರಿ ಪಿಸ್ತೂಲ್ಗಳಿಂದ ದಾಳಿ ಮಾಡಿ ಮರ್ಡರ್ ಮಾಡಿದ್ದಾರೆ. ಆಸ್ತಿಗಾಗಿ ಗ್ರಾಮ ಪಂಚಾಯತ್ ಎಲೆಕ್ಷನ್ಗಾಗಿ ರಾಜು ಖರೆ ಹೆಣ ಬಿತ್ತ ಅನ್ನುವಂತಹ ಪ್ರಶ್ನೆ ಈಗ. ಅಲಿಯಾಬಾದ್ನ 34 ಎಕರೆ ಭೂ ವಿವಾದದಲ್ಲಿ ಕೈ ಹಾಕಿದ್ದಂತಹ ರಾಜು ಭೂ ವಿಚಾರದಲ್ಲಿ ಸಂಬಂಧಿಕರ ನಡುವೆ ತಿಕ್ಕಾಟಗಳು ಕೂಡ ನಡೀತಾನೆ ಇತ್ತು. ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಹಿನ್ನೆಲೆ ರಾಜಕೀಯ ವೈಷಮ್ಯ ಕೂಡ ಇತ್ತು. ಅಬುಷಾ ಮಾನೆ ತುಕಾರಾಂ ಮೇಲೆ ಕುಟುಂಬಸ್ಥರು ಸದ್ಯ ಆರೋಪವನ್ನ ಮಾಡ್ತಾ ಇದ್ದಾರೆ. ತನಗೆ ಸ್ಕೆಚ್ ಹಾಕಿದ್ದಾರೆ ಅಂದಿದ್ದಂತೆ ರಾಜು ಖರೆ ಅದೇ ರೀತಿ ಸ್ಕೆಚ್ ಹಾಕಿ ಮರ್ಡರ್ ಮಾಡಿದ್ದಾರೆ. ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ರಾಜು ಖರೆ ಹತ್ಯೆಯಾಗಿದೆ. 6 ಸುತ್ತು ಫೈರಿಂಗ್ ಮಾಡಿ ಗ್ರಾಮ ಸದಸ್ಯನನ್ನ ಹತ್ಯೆ ಮಾಡಿದ್ದಾರೆ. ವಿಜಯಪುರದ ಹೊರಭಾಗದ ಅಲಿಯಾಬಾದ್ ಬಳಿ ಆದಂತಹ ಭೀಕರ ಮರ್ಡರ್ ಇದು. ನನ್ನ ಗಂಡನ ಮೋಸ ಮಾಡ್ಯಾರ ಮಂದಿ. ಅಬುಷಾ ಕೊಡ್ಲಕರ್, ಅಬುಷಾ ಮಾನ್ಯ, ಅಂಕುಶ್ ಗೋರಡ್, ತುಕಾರಾಂ ಕರೆ ಅವ್ರದ ಮೊದ್ಲೇ ತಿಂಡಿ ಇತ್ತು. ಒಬ್ಬರ ಸಲ ಒಬ್ಬರ ಕಿಡ್ನಾಪ್ ಮಾಡಿದ್ವು. ಒಬ್ಬನಿಗೆ ಹೋದ ವರ್ಷ ಕಿಡ್ನಾಪ್ ಮಾಡಣ ಅವನಿಗೆ ಬಿಡಿಸಿದ. ಇವ ಬಿಡಿಸಾನ ಎಲ್ಲ ಕೇಸ್ ಕೋರ್ಟ್ ಎಲ್ಲ ಆಗೈತಿ. ಜಗಳ ಇತ್ತು ರೀ. ಮೊದಲು ಬಾಳ ಗೆಳತಾನಿತ್ತು. ಈಗ 2 ವರ್ಷ ಆಯ್ತು ಅವ್ರದ್ದು ಹಿಂಗ್ ತಿಂಡಿ ನಡೆದಿತ್ತು. ಎದಕ್ಕಂದ್ರ ಅಮ್ಮಗೆ ಕರಡ್ಯಾಗ ಆಸ್ತಿ ಮಾವನ ಆಸ್ತಿ ಸಂಬಂಧ ಅವ್ರ ಊರ್ ಬಿಟ್ಟು ಉಡಸೋದು. ಊರ್ ಬಿಟ್ಟು ಉಡಸ್ಯಾನ. ಇವ್ರು ಸುಮ್ಮನೆ ಇದ್ರು ಹಿಂಗ್ ತಂಟ ಮಾಡ್ತಾರ. ಬ್ಯಾಡತ್ ನಾವು ಯಾರ ತಂಟಕ್ ಹೋಗಕ್ ಬಿಡ್ಲಿಲ್ಲ. ನಾ ಕೈ ಕಾಲು ಬಿದ್ದು ನನ್ನ ಗಂಟೆಗೆ ಸಮಾಧಾನ ಮಾಡಿದ್ಯಾ. ಎಲ್ಲಾರು ಹಿಂಗ್ ಮಾಡಿ ಒಯ್ದ ಅವನಿಗೆ ಅಲ್ಲಿ ಕಿಡ್ನಾಪ್ ಮಾಡಿದ್ರತ್ತ ಮಾಡ. ಸೊ ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಇದು APMC ಸಿಟಿ ಲಿಮಿಟ್ಸ್ APMC ಅಂತ ಹಿಡ್ಕೊಂಡು ಇದೆಲ್ಲ ಆದಿಲಾಬಾದ್ ಏನು ಗ್ರಾಮ ಇದೆ ಅದಕ್ಕೆ ಹೋಗುವಂಥ ಒಂದು ರಸ್ತೆ ದಾರಿಯಲ್ಲಿ ಈ ಟ್ರಕ್ಕು ಮತ್ತು ಈ ತಾರ್ ಜೀಪಲ್ಲಿ ಈ ರಸ್ತೆಯಲ್ಲಿನೂ ಕೂಡ ತಾವು ನೋಡಿದಾಗೆ ಇದು 2 ವೆಹಿಕಲ್ಸ್ಗಳನ್ನ ದಾಟೋದು ಕೂಡ ಕಷ್ಟ ಇದೆ. ಮೋಸ್ಟ್ ಪ್ರಾಬಲಿ ತಾರ್ ಜೀಪ್ ಬರ್ತಾ ಇರೋದು ಮಾಹಿತಿ ಗೊತ್ತಾಗಿ ಟ್ರಕ್ಕಲ್ಲಿ ಬಂದುಬಿಟ್ಟು ಅದು ತಾರ್ ಜೀಪಿಗೆ ಟಿಪ್ಪರ್ ಇಂತ್ರ ತಾರ್ ಜೀಪನ್ನು ಆಕ್ಸಿಡೆಂಟ್ ಮಾಡಿದ್ದಾರೆ. ಆಕ್ಸಿಡೆಂಟ್ ಮಾಡಿದಾಗ ಮೋಸ್ಟ್ಲಿ ಅವ್ನಿಗೆ ಏನೂ ಆಗಿಲ್ಲ ಅಂದ್ಕೊಳ್ಳುತ್ತೆ, ಸಿನ್ಸ್ ದ ತಾರ್ ಜೀಪ್ ಹೆವಿಲಿ ಬಿಲ್ಟ್ ಇದೆ. ಸೊ ಡೋರು ಡ್ರೈವಿಂಗ್ ಸೀಟಲ್ಲಿರುವಂಥ ಡೋರನ್ನು ತೆಗೆದುಬಿಟ್ಟು ಕಲ್ಲಲ್ಲಿನೂ ಹೊಡೆದಿದ್ದಾರೆ ಮತ್ತು ಫೈರಿಂಗ್ನೂ ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ನಮ್ಮ ಎಲ್ಲ ಸೋಗೋ ಟೀಮು FSL ಟೀಮು ಎಲ್ಲ ಬಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.